ನಾನು ಜನಕ್ಕೆ ಕೆಲಸ ಮಾಡಿದ್ದೇನೆ, ನಾನು ಯಾಕೆ ದುಡ್ಡು ಹಂಚಬೇಕು? ಜನ ಕೇಳಿದಂಥ ನಿರೀಕ್ಷೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಚುನಾವಣೆಯಲ್ಲಿ ದುಡ್ಡು ಹಂಚಿ ಗೆಲ್ಲೋದಾದರೆ ಅದರ ಅರ್ಥ ಏನಿದೆ ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಬಹುಶಃ ಅವರು ದುಡ್ಡು ಹಂಚಿದ್ರೆ ಚುನಾವಣೆಯಲ್ಲಿ ಗೆಲ್ಲವರು. ಈ ಸಿಸ್ಟಮ್ನ ಬದಲಾವಣೆ ತರಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನೀವು ನನಗೆ ಇವತ್ತೇನು ಶಕ್ತಿ ತುಂಬ್ತೀರಿ, ಈ ರಾಜ್ಯದಲ್ಲಿ ಇವತ್ತು ಒಂದೊಂದು ಚುನಾವಣೆ ನಡೆಸಬೇಕಾದ್ರೆ ಏನು ಖರ್ಚಾಗ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಯಾರ್ಯಾರು ಮನೆಗಳು ಹಾಳು ಮಾಡ್ಕೊತಾರೋ ಗೊತ್ತಿಲ್ಲ ಚುನಾವಣೆಗೆ ನಿಂತು, ಅದೆಲ್ಲ ಸತ್ಯ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತನ್ನು ಕೊಡ್ತೇನೆ, ಈ ಜಿಲ್ಲೆಯಿಂದಲೇ ಚುನಾವಣೆಗಳನ್ನು ಮುಂದಿನ ದಿನಗಳಲ್ಲಿ ಯಾವ ಮಾದರಿಯಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ದುಡಿಯತಕ್ಕಂಥವ್ರು ಇವತ್ತು ಈ ಜಿಲ್ಲೆಯ ಜನ ಆಯ್ಕೆ ಮಾಡತಕ್ಕಂಥ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಪ್ರಯತ್ನ ಮಾಡಿ ತರ್ತೀನಿ. ಏಕೆಂದರೆ ಈ ರೀತಿ ಚುನಾವಣೆಗಳು ಮುಂದೆ ನಡೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ. ಈಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ದುಡ್ಡು ಸಾಲ ಸವಲತ್ತು ಬಂದು ಇಲ್ಲ ಮನೆಗೆ ಹಣ ಇಟ್ಬಿಟ್ಟು ತರ್ತಾರೆ, ಮತ್ತು ಸಂಪಾದನೆ ಮಾಡಬೇಕಲ್ಲ. ಎಲ್ಲಿಂದ ಸಂಪಾದನೆ ಮಾಡ್ತಾರೆ? ನಿಮ್ಮ ತೆರಿಗೆ ಹಣ ಅಲ್ಲಿ ಖಜಾನೆ ಕೈ ಹಾಕ್ತಾರೆ. ಪರ್ಸೆಂಟೇಜ್ಗಳು 40%, 50% ಹೇಳ್ತವ್ರಲ್ಲ. ಇದು ನಡೀತದೆ, ಕೆಲಸಗಳು ನಡೆಯಲ್ಲ. ಕೆಲಸ ದೇಶದಲ್ಲಿ ದುಡ್ಡು ದೋಚ್ತಾರೆ. ಅದನ್ನು ಬದಲಾವಣೆ ತರಬೇಕು ಅಂದರೆ ಮಂಡ್ಯ ಜಿಲ್ಲೆಯ ಜನತೆ ಕೈಲಿ ಸಾಧ್ಯ. ನೀವು ಆ ಮಟ್ಟಕ್ಕೆ ತೀರ್ಮಾನ ಮಾಡಿದ್ರೆ ದುಡ್ಡಿನ ಮೇಲೆ ರಾಜಕಾರಣ ನಡೆಯಲ್ಲ. ಇಲ್ಲಿ ಒಂದು ಬಾರಿ ಶಂಕರೇಗೌಡರಂಥವ್ರನ್ನ, ಕೆ ವಿ ಶಂಕರೇಗೌಡರನ್ನ, ಅವ್ರ ಹತ್ರ ಏನು ದುಡ್ಡು ಇರಲಿಲ್ಲ, ದೇವೇಗೌಡರು ನಿಲ್ಲಿಸಿದ್ರು ಅವ್ರನ್ನ ಚುನಾವಣೆಗೆ. ಏನೂ ಇಲ್ಲದೆ ಇದ್ದರು ಶಂಕರೇಗೌಡರನ್ನ ಅವತ್ತು ಒಂದು ಬಾರಿ ಲೋಕಸಭೆಗೆ ಕಳಿಸಿದ ದಿನಗಳನ್ನು ನೋಡಿದ್ದೇನೆ. ₹1 ಹಣ ಖರ್ಚು ಮಾಡಿದೆ. ಅಂಥ ಜಿಲ್ಲೆ ಇದು. ಈ ಜಿಲ್ಲೆಯಿಂದಲೇ ಈ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಜೀವನದಲ್ಲಿ ನಾನೊಂದು ಶಪಥ ಮಾಡ್ಕೊಂಡಿದ್ದೇನೆ. ಅದು ಒಂದು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಈ ಚುನಾವಣೆಯಲ್ಲಿ ಹಣದ ಒಂದು ಆಟ ಜಾಸ್ತಿ ಏನಿದೆ, ಇದನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಜನಪ್ರತಿನಿಧಿಯಾಗಿ ಹಳ್ಳಿಗೆ ಬಂದು ನಿಮ್ಮ ಜೊತೆಯಲ್ಲಿ ಕೂತು ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನಿಮ್ಮಿಂದ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಂದೇಶ ಈ ಜಿಲ್ಲೆಯಿಂದಲೇ ಹೋಗಬೇಕು. ಆ ರೀತಿಯಲ್ಲಿ ನನ್ನ ಮುಂದಿನ ರಾಜಕೀಯದ ಜೀವನವನ್ನು ಮುಗಿಸಲಿಡ್ತೇನೆ. 3 ಬಾರಿ ಹೃದಯ ಚಿಕಿತ್ಸೆಗೆ 15 ವರ್ಷದಲ್ಲಿ 3 ಬಾರಿ ಆಪರೇಷನ್ ಆಗಿದೆ. ನನ್ನನ್ನು ಬಹುಶಃ ಭಗವಂತ ಉಳಿಸಿರೋದು ಏನೋ ನನ್ನಿಂದ ಒಂದು ಸಾಧನೆ ಮಾಡಬೇಕು ಅಂತ ಉಳಿಸಿದ್ದೇನೆ. ಇವತ್ತು ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅನ್ನೋದು ಇಲ್ಲದೇ ಇದ್ದರೂ ಇವತ್ತು ನನ್ನನ್ನು ನಾವು ಒತ್ತಡ ಹಾಕಿ ನಿಲ್ಲಿಸಿದ್ದೀರಿ. ಏನೋ ಅದು ಭಗವಂತನ ಇಚ್ಛೆ ಇದೆ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು ತರಲಿಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಆ ನಿಟ್ಟಿನಲ್ಲಿ ಮದ್ದೂರಿನ ನನ್ನ ತಂದೆ ತಾಯಂದಿರು, ನನ್ನ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ನನಗೆ ಈ ಬಾರಿ ನನಗೆ ವಿಶ್ವಾಸ ಇದೆ, ನೀವು ಮನಸ್ಸು ಮಾಡಿದ್ರೆ ಮದ್ದೂರಿನ ಜನತೆ 50,000ಕ್ಕೂ ಹೆಚ್ಚಿನ ಬಹುಮತವನ್ನು ಇವತ್ತಿನ ಜನವನ್ನು ನಾನು ನೋಡಿದಾಗ, ಇವತ್ತಿನ ತಂದೆ ತಾಯಿಂದ ನೋಡಿದಾಗ ಅವರು ದುಡ್ಡು ಎಷ್ಟೇ ಖರ್ಚು ಮಾಡಲಿ ಬಹುಶಃ 50,000ಕ್ಕೂ ಹೆಚ್ಚಿನ ಬಹುಮತವನ್ನು ನನಗೆ ಆಶೀರ್ವಾದ ಕೊಟ್ಟು ಇವತ್ತು ಐತಿಹಾಸಿಕವಾದಂಥ ದಾಖಲೆಯ ಒಂದು ಚುನಾವಣೆಯ ಫಲಿತಾಂಶವನ್ನು ಮಂಡ್ಯ ಜಿಲ್ಲೆಯ ಜನತೆ ತಾವು ನೀಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಇನ್ನು ಒಂದು ದಿನ ಮಾತ್ರ ಇದೆ. ನಾಳೆ ಚುನಾವಣೆಯ ಪ್ರಚಾರ. ನಾಳೆ ಬೆಳಗ್ಗೆಯಿಂದ ನಮ್ಮ ಕೊಪ್ಪ ಭಾಗಕ್ಕೆ ಬೆಳಗ್ಗೆ ಒಂದು 9 ಗಂಟೆಗೆ ಬರ್ತಾಯಿದ್ದೀನಿ, 8 ಗಂಟೆಗೆ ಅದು ಮುಗಿಸ್ಕೊಂಡು 2 ಗಂಟೆ ಮೇಲೆ ಮಂಡ್ಯದಲ್ಲಿ ಒಂದು 6 ಗಂಟೆವರೆಗೂ ಅಲ್ಲಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 2 ದಿನಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಹೊರಗೆ ಬಂದವನು ಹಾಸ್ಪಿಟ್ಲಿಂದ. 2 ದಿನಕ್ಕೆ 3ನೇ ದಿನಕ್ಕೆ ಕೆಲಸ ಪ್ರಾರಂಭ ಮಾಡಿದೆ. ದಿನಕ್ಕೆ 18 ಗಂಟೆ ಕೆಲಸ ಮಾಡಿದ್ದೇನೆ. ನೋಡಿ ನನ್ನ ಬಗ್ಗೆ ಕಾಮೆಂಟ್ಸು ಮಾಡಿದ್ರು, ಏನು ಕುಮಾರಸ್ವಾಮಿ ಎಲೆಕ್ಷನ್ನು ಅಂದರೆ ಆಸ್ಪತ್ರೆಗೆ ಏನೋ ಕಾಯಿಲೆ ಅಂತ ಹೋಗ್ತಾರೆ, ಆಸ್ಪತ್ರೆಯಲ್ಲಿರ್ತಾರೆ, 2 ದಿವಸಕ್ಕೆ ವಾಪಸ್ ಬಂದುಬಿಡ್ತಾರೆ ಅಂತೇಳಿ. ಈ ಬಾರಿ ನಾನು 2 ದಿವಸಕ್ಕೆ ವಾಪಸ್ ಬರಲಿಕ್ಕೆ ಕಾರಣ ಇವತ್ತು ಈ ಹೃದಯದ ಕಾಯಿಲೆಗಳಿಗೆ ಟೆಕ್ನಾಲಜಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು 20-25 ನಿಮಿಷದಲ್ಲಿ ಆ ಆಪ್ರೇಷನ್ಗಳು ಮಾಡ್ತಾರೆ, ವಾಲ್ವ್ ರಿಪ್ಲೇಸ್ಮೆಂಟ್ನ. ಆದರೆ ಅದಕ್ಕೆ ದುಡ್ಡು ಬೇಕು. ಸುಮಾರು 25 ಲಕ್ಷ ಹಣ ಖರ್ಚು ಮಾಡಿದ್ದೇನೆ ಅದಕ್ಕೆ. ಈಗ ಆ 25 ಲಕ್ಷ ನಾನೇನೋ ಹೊಂದಿಸಿ ಖರ್ಚು ಮಾಡಿ ಜೀವ ಉಳಿಸ್ಕೊಂಬಂದಿದ್ದೀನಿ. ಇಲ್ಲಿ ಕೂತಿದ್ರಲ್ಲ ನೀವು, ಎಷ್ಟು ಜನ ನೀವು 25 ಲಕ್ಷ ಅಂತ ಕಾಯಿಲೆ ಬಂದು ನಿಮ್ಮ ಕೈಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ? ನನ್ನ ಚಿಂತನೆ ಇರೋದು, ಇಂಥ ಬಡ ಕುಟುಂಬಗಳಲ್ಲಿ ಇಂಥ ಕಾಯಿಲೆ ಬಂದಾಗ ಬೇರೆ 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 ರೀತಿ ಕಾಯಿಲೆಗಳಿದೆ, 25-30 ಲಕ್ಷ ಖರ್ಚು ಮಾಡೋದು ದುಡ್ಡಿರಲ್ಲ. ನನ್ನ ಮನೆ ಹತ್ರ ದಿನಕ್ಕೆ 10 ಜನ ಬರ್ತಾರೆ, ಉಳಿಸ್ಕೊಡಿ ಜೀವ ಅಂತೇಳಿ. ನಿಮ್ಮಂಥ ಆ ಒಂದು ಬಡ ಕುಟುಂಬಗಳೇನಿದ್ದಾವೆ
ಅವರಿಗೆ ಇವತ್ತು 25 ಲಕ್ಷ ಇರಲಿ 30 ಲಕ್ಷ ಇರಲಿ ಅವ್ರ ಸಾಲಗಾರರಾಗಿ ಅವ್ರ ಜೀವನ ಹಾಳಾಗಬಾರ್ದು. ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಸಂಪೂರ್ಣ ಹಣವನ್ನು ತೊಡಗಿಸಬೇಕು, ಇಲ್ಲ ಕೇಂದ್ರ ಸರ್ಕಾರದಿಂದಲೇ ಹಣ ಕೊಡಬೇಕು. ಈ ರೀತಿಯ ಒಂದು ಕಾರ್ಯಕ್ರಮನ ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮ. 2,000 ರೂಪಾಯಿ ಕೂಡ ಕಾರ್ಯಕ್ರಮ ಅಲ್ಲ.